ನಮಸ್ಕಾರ ಸರ್. ಇದು ಮೂಲಸ್ಥಾನ ಆಗ್ಲೇ ಹೇಳಿದ್ನಲ್ಲ, ಅಗರಿಗಳೊಬ್ರು ತರ ಉತ್ತರ ಇದೆ ನಿಮ್ಗೆ ಹೇಳ್ತೇನಂತ. ಇದು ಮೂಲಸ್ಥಾನ ಸರ್. ಇದು ಈ ಮೂಲಸ್ಥಾನದಲ್ಲಿ ಈ ತಿಂಗಳ ಮೇಲೆ ತಾನಾಗಿ ಸೃಷ್ಟಿಗೊಂಡಿದೆ. ಅಲ್ಲೇ ಬಿಟ್ಟು ಅದು ಹಸುಗಳ ಮೇಲೆ ಹೋಗಿದೆ. ಇವೆರಡು ಮರ ತಾನಾಗಿ ಸೃಷ್ಟಿಗೊಂಡಿದೆ. ಯಾರು ಕಾಯಿಟ್ಟಿಲ್ಲ, ಯಾರೋ ಗಿಡನ ನೆಟ್ಟಿಲ್ಲ, ಯಾವುದೂ ಇಲ್ಲ. ಇಲ್ಲಿ ತಾನಾಗೆ ಗಿಡಗಳು ಸೃಷ್ಟಿಗೊಂಡಿದೆ. ಅದು ಸೃಷ್ಟಿಯ ಮೂಲ ಅಂತಾರಲ್ಲ, ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಯಾರು ಕಂಡಿಡಿಯಕ್ಕಾಗಲ್ಲ. ಹಾ ಸರ್, ಇದು ಇರುತ್ತೆ ಸರ್. ಹಾ ಸರ್, ಅಗೋರಿಗಳು ಇರುತ್ತಲ್ಲ, ಆ ಅಗೋರಿಗೆ ಹೇಳಿದ್ರಂತ ಉತ್ತರ ಇದೆ ಮೂಲಸ್ಥಾನ. ಇಲ್ಲಿ ನಾವು ಪೂಜೆ ಶುರು ಮಾಡಿದಾಗ ಅಮ್ಮ ನಮ್ಗೆ ತಿಳಿಸ್ಕೊಟ್ಟಿದ್ದು ಪೂಜೆ ಮಾಡಿ ಅಂತ. ಆಮೇಲೆ ಈಗ ಇದು ಟೆಂಪ್ರರಿ ಸ್ಥಳ. ಇದು ಇನ್ನು ಪ್ರತಿಷ್ಠಾಪನೆ ಮಾಡಿ 10 ವರ್ಷ ಆಯ್ತು ಅಮ್ಮಂತ ಅಂದ್ಬಿಟ್ಟು ಇನ್ನು ಪ್ರತಿಷ್ಠಾಪನೆ ಮಾಡಿಲ್ಲ. ಆಗಲೇ ಇಷ್ಟು ಪವರ್ಫುಲ್ ಆಗಿ ಬಂದಂತ ಭಕ್ತರಿಗೆ ಎಲ್ಲಾನು ಪರಿಹಾರ ಮಾಡ್ಕೊಡಿಸ್ತಿದ್ದಾರೆ. ಪ್ರತಿಷ್ಠಾಪನೆ ದೇವಸ್ಥಾನ ಇಲ್ಲಿ ಹೊಲದಲ್ಲೇ ಸ್ವಂತ ಹೊಲದ ಇದೆ ನಮ್ಗೆ, ಒಂದು ಕಲೆಕ್ಟರ್ ಅದರಲ್ಲೇ ಕಟ್ಸ್ಬೇಕಂತ ಈಗ ಭೂಮಿ ಬೀಜ ಆಗಿದೆ. ಈ ಮಾರ್ಚ್ ಜನವರಿ ಆಗಿದ್ರೆ ಅಮ್ಮ ಯಾವ ಸಮಯ ಕೊಡ್ತಾರೆ ಆ ಸಮಯದಲ್ಲಿ ನಾವು ಅದನ್ನ ಪೂರೈಸ್ಬೇಕಂತ. ಈಗ ನಾನು ಈಗ 3-4 ತಿಂಗಳಾಯ್ತು ಬರ್ತಾ ಇದ್ದೀನಿ ಡೆಲ್ಲಿ ಅಂದ್ರೆ ತಿಂಗಳಿನಲ್ಲಿ ಒಂದ್ಸಲ. ಯಾಕಂದ್ರೆ ಅಮ್ಮ ಈ ತರ ಪವಾಡ ಮಾಡಿದಾಳೆ ನನ್ನ ಜೊತೆ, ಈ ಕಾಣಿಸ್ಕೊತಾಳೆ ನನಗೆ, ಮತ್ತೆ ನನ್ನ ಜೊತೆ ಮಾತಾಡ್ತಾಳೆ, ಮತ್ತೆ ಯಾವ ರೀತಿ ಏನಾಗುತ್ತೆ ಅಂತ ಮೊದಲೇ ತಿಳ್ಕೊತಾಳೆ. ತುಂಬಾ ಖುಷಿ ಆಯ್ತು. ಅದೇ ನಿಮಗೆ ಅಮ್ಮನವರ ಕ್ಷೇತ್ರಕ್ಕೆ ಬಂದ್ಮೇಲೆ ಯಾವ ತರಹದ ಅನುಭವಗಳನ್ನ ನೀವು ಕಣ್ಣಾರೆ ಚಕಿತಗಳನ್ನೆಲ್ಲ ತುಂಬಾ ಇದಾವೆ. ತುಂಬಾ ಇಂಥ ಅನುಭವಗಳಿದಾವೆ. ನಾನು ಪರ್ಸನಲಿ ಎಷ್ಟು ಜನಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ, ಅವ್ರು ಎಲ್ಲರದ್ದು ಕೆಲಸ ಆಗಿದಾವೆ. ಯಾವ ಇಂಪಾಸಿಬಲ್ ಕೆಲಸನೂ ಇತ್ತಲ್ವಾ, ಅದು ಕೆಲಸ ಆಗಿದೆ. ಈ ತರ ಪವಾಡ ತೋರಿಸಿದಾಳೆ, ಮತ್ತೆ ಅಲ್ಲಿ ನನ್ನ ಹೆಸರು ಮಾಡಿದಾಳೆ. ಮತ್ತೆ ಈ ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿಗಳಿಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇಷ್ಟೇ ಹೇಳ್ತೀನಿ, ಅಮ್ಮನ ಮೇಲೆ ಭರವಸೆ ಇಟ್ಟು ಬಂದ್ರೆ ಎಲ್ಲ ಒಳ್ಳೇದಾಗತ್ತೆ. ಮತ್ತೆ ಅಮ್ಮ ಎಲ್ಲಾನು ಒಳ್ಳೇದ್ ಮಾಡ್ತಾಳೆ, ಬರೀ ಭರವಸೆ ಇರ್ಬೇಕು ಅಷ್ಟೇ. ತ್ರಿಶೂಲ ಪ್ರಶ್ನೆ ಮಾಡಿದ್ರ ನೀವು? ಹಾ, ಮಾಡಿದ್ದೀನಿ. ಏನದು ನಿಮ್ಗೆ? ಎಸ್, ನಂಗಾಯ್ತು. ಯಾವಾಗ ನಾನ್ ತ್ರಿಶೂಲ ಮತ್ ಲಿಂಬೆ ಹಣ್ಣು ಯಾವಾಗ ಹಿಡ್ಕೊಂಡ್ ಕುಂತಲ್ಲ, ಆ ಸಡನ್ಲಿ ಅಮ್ಮ ಕಾಣಿಸ್ಕೊಳಕ್ ಸ್ಟಾರ್ಟ್ ಆದ್ಲು. ಅಮ್ಮನ್ ಫೇಸ್, ಅಮ್ಮನ್ ನೆಲಗೆ, ಅಮ್ಮನ್ ಆ ಕಣ್ಣುಗಳು, ಮತ್ತೆ ಅಮ್ಮನ್ ಆ ರುದ್ರ ಅವತಾರ ಭದ್ರಕಾಳಿ ರೂಪದಲ್ಲಿ ಅಮ್ಮ ನಂಗೆ ಕಾಣಿಸ್ಕೊಂಡ್ಲು. ಹೇಳಿದ್ಲು ಸ್ವಲ್ಪ ಪ್ರಶ್ನೆ ನಾನು ಕೇಳಿದೆ, ಸ್ವಲ್ಪ ಅವಳು ಹೇಳಿದ್ಲು. ನೀನು ನನ್ನ ಎಲ್ಲ ಗೊಂದಲಗಳನ್ನ ಅವಳು ಸಾಲ್ವ್ ಮಾಡಿದ್ಲು. ಮತ್ತೆ ನೀವು ಅಭಿಷೇಕದಲ್ಲಿ ಪಾಲ್ಗೊಂಡ್ರೆ? ಹ್ಞೂ, ಇವತ್ತು ನಂಗೆ ಅಭಿಷೇಕ ಸಿಕ್ಕಿತ್ತು ಅಮ್ಮನಿಗೆ. ನಾನು ಅಭಿಷೇಕ ಮಾಡಿದೆ, ಸೌಭಾಗ್ಯ ನಂದು. ಮತ್ತೆ ಹೀಗೆ ಆಗಾಗ ನಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡ್ತಾರೆ. ಹೀಗೆ ನಾನು ಬರ್ತಾ ಇರ್ಬೇಕು, ಹೀಗೆ ಕರ್ಕೊತಾ ಇರ್ಬೇಕು. ಕರೀರಿ ಅಮ್ಮನವ್ರನ್ನ ಕರೀರಿ, ಜಾಸ್ತಿ ಪ್ರಾರ್ಥನೆ ಮಾಡ್ರಿ. ಈ ಮನೆ ದೇವ್ರನ್ನ ಅಮ್ಮ ಕರೀರಿ, ಕನಕ ಬರ್ತಾರೆ. ನಿಮ್ಗೆ ಏನು ಕಾಣಿಸ್ತಾ ಇದೆ? ರಕ್ತ ನಂಗೆ ಅಲ್ಲ ಬುಡ ಸಮೇತ ಎತ್ತಾಗ್ಬಿಟ್ರಂತೆ. ಬುಡ ಸಮೇತ ಎತ್ತಾಗ್ಬಿಟ್ರಂತೆ. ಹುಡುಗನ ಮೇಲೆ ರಕ್ತ ಇದೆ. ಹಾಂ, ಬುಡ ಸಮೇತ ಎತ್ತಾಗ್ಬಿಟ್ರಂತೆ. 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 ಬುಡ ಸಮೇತ ಎತ್ತಾಗ್ಬಿಟ್ರಂ
ಪೂರ್ತಿ ಹೇಳ್ದಾಗ ಬಿಟ್ರೆ ಅಲ್ಲ ಒಂದು ಬರ್ತಾ ಇದೆ ಇನ್ನೊಂದು ಯಾವ್ದೋ ತೆಗಿತಾರೆ ಇದಾದ್ಮೇಲೆ ಅಂತ ಹೇಳಿದ್ರಾಗ್ಲೇ ಅಮ್ಮ ಬೂಡೆ ಸಮೇತ ಅವ್ರು ಉತ್ಪತ್ತಿ ಮಾಡ್ತಿದ್ರು ಒಂದ್ ಆಧಾರ ಮಾತ್ರ ಬೂಡಾನೇ ಎತ್ ಬಿಟ್ರಂತೆ ಯಾವ್ದು ಉತ್ಪತ್ತಿ ಮಾಡ್ತಲ್ಲ ಅದೇ ಎತ್ ಬಿಟ್ರಂತೆ ರಾತ್ರಿನೇ ಅಷ್ಟೇ ಎಚ್ಚರ ಇನ್ನೇನಂತದ್ರಪ್ಪ ಅಮ್ಮ ಹೊಡೆದ್ರೆ ಎಲ್ಲ ಸರತ್ತ ಎಲ್ಲ ಚೆನ್ನಾಗಿರ್ತೀರಂತ ಇನ್ನೇನಾದ್ರು ಕೇಳೋದಿದೆಯಮ್ಮ ಬಾಯಿ ಒಂದು ಸ್ವಲ್ಪ ಏನಾಗ್ತದೆ ಬೆನ್ನು ಏನಾದ್ರು ಚೇಂಜಸ್ ಬಂದು ಹೋಯ್ತಾ ಕಣ್ಣು ಮಾತ್ರ ಇದಾಗ್ತದೆ ಕಣ್ಣು ಬ್ಲಿಂಕ್ ಆಗ್ತದೆ ಕಣ್ಣು ಬೆಳಕಿದೆಯಾ ಕಣ್ಣು ಬೆಳಕಿಲ್ಲ ಬಟ್ ಬ್ಲಿಂಕ್ ಆಗ್ತದೆ ಬೆಳಕು ಬರುತ್ತೆ